ಒಮ್ಮೆ ಝೆನ್ ವಿದ್ಯಾರ್ಥಿಯೊಬ್ಬ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಝೆನ್ ಗುರುವೊಬ್ಬರ ಬಳಿಗೆ ಬಂದ. ಅವನು ಗುರುವಿನ ಬಳಿ ಕುಳಿತುಕೊಂಡ ತಕ್ಷಣವೇ ಗುರುವಿನಿಂದ ಹೊಸದನ್ನು ಕಲಿಯುವ ಬದಲು ತನಗೆ ತಿಳಿದಿರುವ ಎಲ್ಲಾ ವಿಚಾರಗಳ ಕುರಿತು ನಿರರ್ಗಳವಾಗಿ ಮಾತನಾಡತೊಡಗಿದ. ಆದರೆ ಗುರು ಮಾತ್ರ ಶಾಂತಚಿತ್ತರಾಗಿ ಅವನ ಮಾತುಗಳನ್ನು ಆಲಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಝೆನ್ ಗುರು ಚಹಾವನ್ನು ಕಪ್ಗೆ ಸುರಿಯಲಾರಂಭಿಸಿದರು. ಕಪ್ ತುಂಬಿತು. ಆದರೂ ಗುರುಗಳು ಚಹಾವನ್ನು ಕಪ್ಗೆ ಸುರಿಸುತ್ತಲೇ ಇದ್ದರು. ಕಪ್ನಿಂದ ಚೆಲ್ಲಿದ ಚಹಾ ಮೇಜಿನ ಮೇಲೂ ಹರಿಯತೊಡಗಿತು. ಆದರೂ ಅವರು ಚಹಾ ಸುರಿಯುತ್ತಲೇ ಇದ್ದರು. ಅದನ್ನು ಕಂಡು ವಿದ್ಯಾರ್ಥಿಗೆ ಅಚ್ಚರಿಯಾಯಿತು. ಗಾಬರಿಯ ಧ್ವನಿಯಲ್ಲಿ ಹೇಳಿದ, ಸಾಕು ಸಾಕು, ಕಪ್ ಈಗಾಗಲೇ ತುಂಬಿದೆ. ಆಗ ಗುರು ನಸುನಗುತ್ತಾ ಹೇಳಿದರು, ಈ ಕಪ್ನಂತೆ ನಿನ್ನ ಮನಸ್ಸು ಈಗಾಗಲೇ ಅಭಿಪ್ರಾಯಗಳಿಂದ ತುಂಬಿದೆ. ಮನಸ್ಸನ್ನು ಖಾಲಿ ಮಾಡದೆ ನಿನಗೆ ಜೆನ್ ಜ್ಞಾನವನ್ನು ಹೇಗೆ ಕಲಿಸಲಿ? ಮನಸ್ಸು ಖಾಲಿ ಇದ್ದಾಗ ಮಾತ್ರ ಹೊಸ ಹೊಸ ವಿಚಾರಗಳನ್ನು ಕಲಿಯಲು ಸಾಧ್ಯ. ಪೂರ್ವಾಗ್ರಹ ಪೀಡಿತ ಮನಸ್ಸು ಇತರರ ಅಭಿಪ್ರಾಯಗಳನ್ನು ಗೌರವಿಸುವುದಿಲ್ಲ, ಹೊಸದನ್ನು ಕಲಿಯುವುದೂ ಇಲ್ಲ ಎಂಬುದನ್ನು ತನ್ನ ನಡೆಯಿಂದಲೇ ತಿಳಿಸಿದ ಗುರು ಮತ್ತೆ ಧ್ಯಾನಾಸಕ್ತನಾದ.